ಎಜಿ ನ್ಯೂಸ್ಗೆ ಸ್ವಾಗತ. ಮಂಗಳೂರು ಬಾಲಕ ನಾಪತ್ತೆ ಪ್ರಕರಣ ಮಾಸುವ ಮುನ್ನವೇ ಕಾಫಿನಾಡು ಚಿಕ್ಕಮಗಳೂರು ಹೊರವಲಯದ ತೇಗೂರಿನ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯಿಂದ ಇಬ್ಬರು ಬಾಲಕರು ನಾಪತ್ತೆಯಾಗಿದ್ದಾರೆ. ತರುಣ್ ಹಾಗೂ ಯಶ್ವಿತ್ ಸಾಲಿಯನ್ ಎಂಬ 9ನೇ ತರಗತಿ ಇಬ್ಬರು ಬಾಲಕರು ನಾಪತ್ತೆಯಾಗಿದ್ದಾರೆ. ಕಳೆದ 10 ದಿನಗಳ ಹಿಂದೆ ಮಧ್ಯರಾತ್ರಿ ಶಾಲೆಯಿಂದ ನಾಪತ್ತೆಯಾಗಿರುವ ಮಾಹಿತಿ ಇದೀಗ ಲಭ್ಯವಾಗಿದೆ. ನಾಪತ್ತೆಯಾಗಿರುವಂತಹ ಬಾಲಕರಿಗಾಗಿ ಶಾಲೆಯ ಸಿಬ್ಬಂದಿಗಳು ಹುಡುಕಾಟ ಮಾಡಿದ್ದಾರೆ. ಆದರೆ ಈವರೆಗೂ ಬಾಲಕರು ಮನೆಗೂ ಹೋಗಿಲ್ಲ, ವಸತಿ ಶಾಲೆಯಲ್ಲಿ ಇರಲ್ಲ ಎಂದು ಈ ಹಿಂದೆಯೂ 2 ಬಾರಿ ವಸತಿ ಶಾಲೆಯಿಂದ ಓಡಿ ಹೋಗಿರುವ ಕುರಿತು ಶಾಲೆಯಿಂದ ಮಾಹಿತಿ ಸಿಕ್ಕಿದೆ. 3ನೇ ತಾರೀಕು ಬೆಳಗಿನ ಜಾವದಲ್ಲಿ ಒಂದು ಮಧ್ಯರಾತ್ರಿ ಅಂದರೆ ಒಂದು ಅರೌಂಡ್ 1 o'clock ಇಂದ 12 ಅಷ್ಟೊತ್ತಿಗೆ ಇಬ್ಬರು ಮಕ್ಕಳು ನಮ್ಮ ವಸತಿ ಶಾಲೆಯಿಂದ 2 ಮಕ್ಕಳಿಬ್ಬರು ಮೇಲ್ಗಡೆ ಬೀಗ ಓಪನ್ ಮಾಡಿಕೊಂಡು ಹಾಸ್ಟೆಲಿಂದ ಹೋಗಿದ್ದಾರೆ. ಸೊ ಅದಾದ ತಕ್ಷಣ ನಾವು ಇಲ್ಲೆಲ್ಲ ಹುಡುಕಿಸಿದ್ವಿ, ಹಾಸ್ಟೆಲೆಲ್ಲ ಹುಡುಕಿಸಿದ್ವಿ. ಕೆಲವು ಟೈಮಲ್ಲಿ ಮಕ್ಕಳು ಮಿಸ್ಚೀವಸ್ ಇರೋದ್ರಿಂದ ಅಲ್ಲಿ ಇಲ್ಲಿ ಔತ್ಕೊಂಡು ಇದು ಮಾಡ್ತಾರೆ ಅನ್ನೋದಕ್ಕೋಸ್ಕರ ಹಾಸ್ಟೆಲ್ದು ಟಾಯ್ಲೆಟ್ ರೂಮ್ಸು, ಬಾತ್ರೂಮ್ಸು, ಮಲ್ಟಿಪರ್ಪಸ್ ಹಾಲು ಮತ್ತು ಸರೌಂಡಿಂಗ್ ಎಲ್ಲ ಕಾಡಿರೋದ್ರಿಂದ ಈ ಕಾಡುಗಳು ಮತ್ತು ಕನ್ಸ್ಟ್ರಕ್ಷನ್ ಏರಿಯಾ, ಸೊ ಇಲ್ಲೆಲ್ಲ ನಾವು ಹುಡುಕಿಸಿದ್ವಿ. ಸೊ ಇದಾದ ನಂತರ ಇಲ್ಲಿ ಪಕ್ಕದಲ್ಲಿರೋ ದೇವಸ್ಥಾನ ಆ್ಯಂಡ್ ತೇಗೂರು, ಆ ಹುಡುಗಂದು ಮಾವನ ಮನೆ ತೇಗೂರಲ್ಲಿರೋದ್ರಿಂದ ಅಲ್ಲಿ ಕೂಡ ಸುತ್ತಮುತ್ತ ಎಲ್ಲ ಕಡೆ ಹುಡುಕಿಸಿ ಮಕ್ಕಳು ಸಿಗದೇ ಇರೋದ್ರಿಂದ ನಂತರ ನಾವು FIR ಮಾಡಿಸಿದ್ವಿ. ಸೊ ಈ ಮಕ್ಕಳ ಬ್ಯಾಕ್ಗ್ರೌಂಡ್ ಹೇಳೋದಾದರೆ ಅಂದರೆ ಅವರ ಹಿಂದಿನ ಅವರು ಈ ರೀತಿ ಚಟುವಟಿಕೆಗಳಲ್ಲಿ ಮೊದಲು ಆ ಥರ ಮಾಡ್ತಿದ್ರು. ಮಕ್ಕಳು ಸ್ವಲ್ಪ ಮಿಸ್ಚೀವಸ್ ಇದ್ದರು. ಮುಂಚೆ ಕೂಡ ಅವ್ರದ್ದು ಪೇರೆಂಟ್ಸ್ ಕರೆಸಿ ನಾವು ವಾರ್ನ್ ಮಾಡಿದ್ವಿ. ಈ ಹಿಂದೆ ಅವರು ಏನು ಮಾಡಿದರು, ಹಾಸ್ಟೆಲ್ದು ಬೀಗ ಎಲ್ಲ ಮುರಿದು ಹೊರಗಡೆ ಹೋಗಿ ಎಗ್ ರೈಸ್ ಎಲ್ಲ ತಿಂದ್ಕೊಂಡು ಬಂದು, ಜೊತೆಗೆ ಮೊಬೈಲ್ ಇಟ್ಕೊಂಡು ಅಶ್ಲೀಲವಾಗಿ ಈ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಂಡು ಅಲ್ಲಿ ಮೆಸೇಜ್ ಹಾಕ್ಸಿದ್ದಂಥದ್ದು, ಬೇರೆ ಬೇರೆ ವಿಷಯಗಳಲ್ಲಿ ಅವ್ರ ಪೇರೆಂಟ್ಸಿಗೆ ಕರೆದು ಮಕ್ಳಿಗೂ ಕೂಡ ನಾವು ಕೌನ್ಸಿಲಿಂಗ್ ಮಾಡಿ ತಿಳಿ ಹೇಳಿ ಸಾಕಷ್ಟು ಬಾರಿ ಅವ್ರಿಗೆ ನಾವು ಒಂದು ಬುದ್ಧಿವಾದವನ್ನು ಹೇಳಿದ್ವಿ. ಜೊತೆಗೆ ಇಲ್ಲಿ ಹುಡುಗಿರ ಜೊತೆ ಮಾತಾಡೋ ಅಂಥದ್ದು ಕೂಡ ಇತ್ತು. ಅದನ್ನು ಕೂಡ 2 ಕಡೆ ಪೇರೆಂಟ್ಸಿಗೆ ಕೂಡ ಕರೆಸಿ ನಾವು ಮಾತಾಡಿ ಅವ್ರಿಗೆ ಒಂದು ಇದೆಲ್ಲ ಬಿಟ್ಟು ಓದಲಿಕ್ಕೆ ಗಮನ ಕೊಡಿ ಅಂತ ಹೇಳಿದ್ವಿ. ಜೊತೆಗೆ ಶೈಕ್ಷಣಿಕ ವರ್ಷದ ಕೊನೆಯಲ್ಲಿ ಇದ್ದಿದ್ದರಿಂದ ಪೇರೆಂಟ್ಸ್ ಕೂಡ ಬಂದು ನಮಗೆ ಈ ವರ್ಷ ಅವರು ಮುಗಿಸ್ಕೊಳ್ಳಿ, ಆಮೇಲೆ ನೋಡೋಣ, ಇನ್ನು ಈ ಥರದ್ದು ತಪ್ಪುಗಳನ್ನ ಮಾಡಲ್ಲ ಅಂತ ಹೇಳಿ ಪೇರೆಂಟ್ಸ್ ಕೂಡ ಒಂದು ತಪ್ಪೊಪ್ಪಿಗೆನ ನಮಗೆ ಬರ್ಕೊಟ್ಟು ಹೋಗಿದ್ರು. ಮಕ್ಕಳು ಪತ್ತೆಯಾಗದ ಕಾರಣ ಶಾಲಾ ಆಡಳಿತ ಮಂಡಳಿಯಿಂದ ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.